ಇದೇನು ಕನಸೋ ನನಸೋ? ರೊಟ್ಟಿ ಚಾರಿ ತುಪ್ಪಕ್ಕೆ ಬೀಳ್ತಾರಂತಾರಲ್ಲ, ಇದು ಹಾಗೆ ಆಗಿದೆ. ಈ ಅವಕಾಶವನ್ನ ನಾವು ನಮಗೆ ಬೇಕಾದಾಗ ಉಪಯೋಗಿಸ್ಕೋಬೇಕು. ಹಾಗೆ ಮಾಡಿ ನಾವಿಲ್ಲೇ ಉಳ್ಕೋಬೇಕು. ಅಳಿಯ ಮಗನಾದನು ಮಾವ ಮದುವಾದನು. ಆಹಾ ಆಹಾ, ಎಷ್ಟು ಮುದ್ದಾದ ಜೋಡಿ ನನ್ನ ಮಗಳು ಅಳಿಯಂದು. ನೋಡೋಕೆ 2 ಕಣ್ಣು ಸಾಕಾಗೋಲ್ಲ, ಇನ್ನೆಷ್ಟು ಕಣ್ಗಳನ್ನ ಸಾಲ ತಗೋಬೇಕು ಅಂತ ಹೇಳಿ ಮಾಡಿಸಿದ ಜೋಡಿ. ಏ ಸುಶೀಲಾ, ನಿನ್ನ ಮಗಳು ಹುಟ್ಟಾಗ ಏನಾದ್ರೂ ಊಹೆ ಮಾಡಿದ್ದೇನೆ ನನ್ನ ಮಗಳು ಮಿನಿಸ್ಟರ್ ಮನೆ ಸೊಸೆ ಆಗ್ತಾಳೆ ಅಂತ? ಕನಸು ಕಂಡಿದ್ದೆ. ನನ್ನ ಮಗಳು ಒಂದಿನ ಎಲ್ಲರೂ ಮೆಚ್ಚೋ ಹಾಗೆ ಬದುಕಬೇಕು, ಸ್ವಾಭಿಮಾನಿಯಾಗಿ ಬದುಕಬೇಕು ಅಂತ. ಬಹುಶಃ ಆ ಕನಸು ಈಗ ನನಸಾಗಿದೆ ಅನಿಸ್ತಾ ಇದೆ. ನಿನ್ ತಲೆ ಕಣೆ, ಕೇಳಿಸ್ಕೊ ಹೇಳ್ತೀನಿ. ಗೀತನ ಕೈಲಿ ಮಾಯವಾಗಿದ್ದ ಅದೃಷ್ಟದ ರೇಖೆ ದುತ್ತಂತ ಪ್ರತ್ಯಕ್ಷ ಆಗ್ಬಿಟ್ಟಿದೆ. ಅದಕ್ಕೆ ಕಣೆ ನನ್ನ ಮುದ್ದಾದ ಅಳಿಮಯ್ಯ ಗೀತನ ಮದುವೆ ಆಗಿರೋದು. ಅಯ್ಯೋ ಅಯ್ಯೋ. ಅದಕ್ಕೆ ಕಣೆ ಸುಶೀಲಾ ಹೇಳ್ತಿರೋದು, ನಮ್ಮ ಹಣೆ ಬರಹ ಸರಿ ಇಲ್ಲ, ನಮ್ಮ ಕೈಲಿ ಅದೃಷ್ಟ ರೇಖೆನ ಬ್ರಹ್ಮ ಬರ್ದೇ ಇಲ್ಲ. ಅದಕ್ಕೆ ಮಗಳು ಅಳಿಯ ನಮ್ಮ ಮನೆಗೆ ಬರ್ಲಿಲ್ಲ ಅಲ್ವೇ? ಮಗಳು ಅಳಿಯ ಮನೆಗೆ ಬಂದಿದ್ರು ಅಂತ ಈ ಬೀದಿ ಜನಗಳ ಮುಂದೆ ನಿಂತ್ಕೊಂಡು ಜಂಬ ಕೊಚ್ಕೊಳ್ಳೋಕ್ಕಾದ್ರೂ ನಿನ್ನ ಮಗಳು ಒಂದು ದಿನನಾದ್ರೂ ಗಂಡನ್ನ ಕರ್ಕೊಂಡು ನನ್ನ ಮನೆಗೆ ಬಂದ್ಲೇನೆ? ಹೌದು, ಇಲ್ಲಿದ್ದಷ್ಟು ದಿನ ಯಾಕಾದರೂ ಇಲ್ಲಿದ್ದಾಳು ಅನ್ನೋ ಹಾಗೆ ಮಾತಾಡ್ತಿದ್ರಿ. ಈಗ ಅವಳ ದಾರಿ ಎದುರು ನೋಡ್ತಾ ಇದ್ದೀರಾ? ನಿನಗೆ ಅಜ್ಜಿಯಾಗೋ ವಯಸ್ಸಾಯ್ತು, ಆದ್ರೆ ಕೊಂಕು ಮಾತು ಮಾತ್ರ ಆಡೋದು ನಿಲ್ಲಿಸ್ತಿಲ್ಲ ಅಲ್ವೇ ಸುಶೀಲಾ? ನೀನ್ ಹೇಳ್ತಾ ಇರೋದು ನಿಜ ಕಣೆ. ಮದ್ವೆ ಮಾಡಿಕೊಟ್ಟ ಮೇಲೇನೆ ಹೆಣ್ಮಕ್ಳು ಬೆಲೆ ಅರ್ಥ ಆಗೋದು. ಅದು ನನಗೂ ಅರ್ಥ ಆಗಿದೆ. ಆದ್ರೆ ನಿನ್ನ ಮುದ್ದು ಮಗಳಿಗೆ ತವ್ರ ಮನೆ ಬೆಲೆ ಯಾಕೆ ಅರ್ಥ ಆಗ್ಲಿಲ್ವೋ? ಬರೋ ಆಸೆ ಅವಳಿಗೂ ಇರುತ್ತೆ ರೀ. ಆದ್ರೆ ಎಲ್ಲಿ ಅಳಿಯನ ಮುಂದೆ ನೀವು ಬೇಡಿಕೆಗಳನ್ನ ಇಟ್ಟು ತವ್ರ ಮರ್ಯಾದೆ ಹಾಳು ಮಾಡಿಬಿಡ್ತೀರೋ ಅನ್ನೋ ಭಯಕ್ಕೆ ಅವಳ ಈ ಕಡೆ ಬಂದಿರಲ್ಲ. ಏನೇ ಆದರೂ ನೀವು ಸಮಯ ಸಾಧಕರು ಅನ್ನೋ ವಿಷಯ ಎಲ್ಲರಿಗೂ ಗೊತ್ತೇ ಇದೆಯಲ್ಲ. ಅದಕ್ಕೆ ತವ್ರ ಮನೆ ಕಡೆ ತಲೆನೂ ಹಾಕಿ ಮಲಗ್ತಿಲ್ಲ ಅವಳು. ಏ ಸುಶೀಲಾ, ಈ BP ಶ್ರೀನಿವಾಸ ಸಮಯ ಸಂದರ್ಭಕ್ಕೆ ಬದಲಾಗೋನಲ್ಲ ಕಣೆ. ಸಮಯ ಸಂದರ್ಭ ನೋಡಿ ಎಲ್ಲನೂ ಬಾಚ್ಕೊಳ್ಳೋನು. ಗೀತಾ, ನೀನ್ ಏನ್ ಹೇಳ್ತಾ ಇದೀಯಮ್ಮ? ನಿಮಗ್ ಗೊತ್ತಿಲ್ದಿರೋ ಸತ್ಯನೇ ಹೇಳ್ತಿದ್ದೀನಿ ಅಂಕಲ್. ಎಷ್ಟೋ ವಿಷಯಗಳು ನಿಮ್ ತನಕ ಬಂದೇ ಇಲ್ಲ ಅಂಕಲ್. ನನ್ನನ್ನ ನೀವು ಪ್ರೀತಿ ಹಂಚಕ್ ಬಂದಿರೋ ಸೊಸೆ ಅನ್ಕೊಂಡ್ರಿ. ಆದ್ರೆ ನಾನ್ ಈ ಮನೆಗ್ ಬಂದಿದ್ದು ಪ್ರೀತಿಯಿಂದ ಅಲ್ಲ. ಹೌದು, ಅವನ್ ನನ್ನ ಗೋಳಾಡ್ಸ್ದ. ಅವನ್ ದಾರಿಗೆ ಅಡ್ಡ ಬಂದೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನನ್ನ ಅಪ್ಪ ಅಮ್ಮನ್ನ ಬೀದಿಗೆ ತಂದ. ನನ್ನ ಸಾಯಿಸ್ಬೇಕು ಅಂತ ಮೈ ಮೇಲೆ ಪೆಟ್ರೋಲ್ ಸುರ್ದ. ನಾನು ಅವನ್ನ ಸ್ಪೋರ್ಟ್ಸ್ ಅಲ್ಲಿ ಸೋಲ್ಸ್ದೆ ಅಂತ ಕಾಲೇಜಿಂದ ಈಚೆ ಹೋಗಿ ತನ್ನನ್ನ ಬೈತಿರೋ ನಿಮ್ಗೆ ಸಮಾಧಾನ ಮಾಡೋಕೆ ನನ್ನ ಗೆಸ್ಟ್ ಹೌಸ್ ಕರ್ಸಿ ನನ್ ಜೊತೆ 10 ನಿಮಿಷ ಇದ್ದು ನಾನು ಆಚೆ ಬರೋದನ್ನ ವಿಡಿಯೋ ಮಾಡಿಸಿ ನನ್ನದೇನು ಮಾಡದೇ ಇದ್ರು ನನ್ನ ಮಾನನ ಹರಾಜಾಗ್ದ.
ಕಾರಣಕ್ಕೆ ನಮ್ಮಪ್ಪ ನೋಡಿದ ಸಂಬಂಧ ತಪ್ಪೋಯ್ತು. ಮಾನ್ ಗೆಟ್ಟವಳು ನಮ್ಮ ಮಾತು ಕೇಳ್ಬೇಕಾಯ್ತು. ಹೆತ್ತ ಅಪ್ಪ ಮನ್ಗೂ ಬಾರಾಗಿ ಮನೆಯಿಂದ ಆಚೆ ಬರ್ಬೇಕಾಯ್ತು. ನನ್ಗೆ ದಿಕ್ಕೇ ತೋಚಿಲ್ಲ. ನ್ಯಾಯವಾಗಿ ಬದುಕ್ತಿಗ್ ನನಗೆ ಅನ್ಯಾಯ ಆಗೋಯ್ತು. ಅದಕ್ಕೆಲ್ಲ ಕಾರಣ ನಿಮ್ ಮಗ ವಿಜಯ್ ಆಗಿದ್ದ. ಆದ್ರೆ ನನಗ್ ಅನ್ಯಾಯ ಮಾಡಿದ್ ವಿಜಯ್ ಇನ್ಯಾನೋ ಮದ್ವೆ ಆಗ್ತಿದ್ದಾನೆ ಅಂತ ಗೊತ್ತಾಯ್ತು. ಆಗ್ಲೇ ನಿರ್ಧಾರ ಮಾಡ್ದೆ ನಿಮ್ ಮನೆಗ್ ಬರ್ಬೇಕು ಅಂತ. ಬಂದೆ. ನನ್ ಬದುಕನ್ನ ಹಾಳ್ ಮಾಡಿರೋನ್ ಬದುಕಿಗೆ ಸುಳ್ಳು ಹೆಂಡತಿಯಾಗಿ ಬಂದೆ. ನನಗ್ ನಾನೇ ತಾಳಿ ಕಟ್ಕೊಂಡು ಅದು ವಿಜಯ್ ಕಟ್ಟಿದ್ದು ಅಂದೆ. ಅವನು ಹೇಗೆ ನನಗೇನು ಮಾಡ್ದೆ ನನ್ ಮಾನ ಕಳೆದ್ನೋ, ನಾನು ಹಾಗೆ ಅವನಂಗ್ ತಾಳಿ ಕಟ್ಟದೆ ಹೆಂಡತಿ ಆದೆ. ಅಂದ್ರೆ ಇಷ್ಟು ದಿವಸ ನೀವು ನಾಟಕನೇ ಆಡ್ತಿದ್ವಿ. ಹಾವು ಮುಂಗ್ಸಿ ತರ ಕಚ್ಚಾಡ್ತಿದ್ ನಾವು ಹಾಲು ಜೇನಿನ ತರ ತೋರ್ಸ್ಕೊಂಡ್ವಿ. ವಿಜಯ್ ಮಾಡಿದ ಮೋಸ ಗೊತ್ತಾಗ್ಬಾರ್ದು ಅಂತ ಅವ್ನ್ ನಟಿಸ್ತಿದ್ದ. ನನಗ್ ಬೇಕಾದ ನ್ಯಾಯ ಸಿಗ್ಲಿ ಅಂತ ನಾನು ನಟಿಸ್ತಾ ಬಂದೆ. ಸುಳ್ಳು ಹೇಳ್ಕೊಂಡು ವಿಜಯ್ ಹೆಂಡತಿ ಆಗೋದ್ರಲ್ಲಿ ನನಗ್ ಯಾವ ಲಾಭನೂ ಇರ್ಲಿಲ್ಲ. ಅಥವಾ ನನ್ ಜೀವನ ಹಾಳು ಮಾಡ್ದೋನ್ ಜೀವನನೂ ಹಾಳಾಗ್ಲಿ ಅಂತ ನಾನ್ ಬಯಸ್ಲೂ ಇಲ್ಲ. ನನ್ನ ಉದ್ದೇಶ ಇಷ್ಟೇ ಆಗಿತ್ತು ಅಂಕಲ್. ನಾನ್ ವಿಜಿಗೆ ಹೇಳಿದ್ದು ಇದನ್ನೇ, ನನ್ಗೆ ನ್ಯಾಯ ಬೇಕು. ಒಂದೇ ಒಂದು ಪ್ರೆಸ್ ಮೀಟ್ ಕರೆದು ಅವನೇನು ಮಾಡಿಲ್ಲ ಅನ್ನೋ ಸ್ಪಷ್ಟನೆ ಕೊಟ್ರೆ ಸಾಕು. ಆ ಕ್ಷಣದಿಂದಲೇ ನಾನು ಈ ಮನೇಲಿ ಇರೋದಿಲ್ಲ. ನನ್ಗೂ ಸುತ್ಕೊಂಡಿರೋ ಕಳಂಕ ದೂರ ಆಗುತ್ತೆ. ನಾನು ನಿನ್ನಿಂದ ದೂರ ಆಗ್ತೀನಿ. ನಿನ್ ಬದುಕಿಗೆ ನಾನು ಯಾವತ್ತೂ ಹಿಂತಿರುಗಿ ನೋಡಲ್ಲ ಅಂತ. ಆದ್ರೆ ಡ್ಯಾಡ್, ನಾನು ಈಗಲೂ ಪ್ರೆಸ್ ಮೀಟಿಂಗ್ ಕರೆದು ಗೀತಾಗ್ ನಾನೇನು ಮಾಡಿಲ್ಲ ಅಂತ ಹೇಳೋಕೆ ರೆಡಿ ಇದ್ದೀನಿ ಡ್ಯಾಡ್. ನಾನು ಮಾಡಿರೋ ಪಾಪನ ಆ ರೀತಿ ಆದ್ರೂ ತೊಳ್ಕೋಬೇಕು ಅಂತ ಅನ್ನಿಸ್ತಿದೆ. ಆದ್ರೆ ಪ್ರೆಸ್ ಮೀಟ್ ಆದ್ಮೇಲೆ ಗೀತಾ ನನ್ನಿಂದ ದೂರ ಆಗಬಾರ್ದು. ನನ್ನನ್ನು ಮದುವೆ ಆಗ್ಬೇಕು, ನನ್ನ ಜೊತೆ ಜೀವನ ನಡೆಸಬೇಕು. ಅವಳೇನಾದ್ರೂ ಆಗ ಮಾಡ್ದಿದ್ರೆ ಅನ್ನೋ ಭಯದಿಂದಾನೆ ಪ್ರೆಸ್ ಮೀಟ್ ಕರೆದಿಲ್ಲ. ಈಗಲೂ ನನ್ಗೆ ಅದೇ ಭಯ ಕಾಡ್ತಿದೆ ಡ್ಯಾಡ್. ವಿಜಯ್ ಫೋನೇ ತೆಗಿತಲ್ವಲ್ಲೋ? ಆ ಗೀತಾಗೂ ಫೋನ್ ಕನೆಕ್ಟ್ ಆಗ್ತಿಲ್ವೋ? ಅಲ್ಲ, ಎಲ್ಲ ಸರಿಯಾಗೇ ಇತ್ತು. ಇದ್ದಕ್ಕಿದ್ದಾಗೆ ಗೀತಾಗ ಏನಾಯ್ತು ಅಂತ ಹೀಗಾಡಿದ್ಲು. ವಿಜಯ್ ಏನಾದ್ರೂ ತಪ್ಪು ಮಾಡಿದ್ನಾ? ಲವ್, ವಿಜಯ್ದೇನೋ ತಪ್ಪು. ಆ ಗೀತಾ ಯಾಕೆ ಈ ಥರ ಮಾಡ್ತಾ ಇದ್ದಾಳೆ ಅಂತ ಪಾಪ ಅವನಿಗೇನೋ ಗೊತ್ತು. ಈಗ ಮನೇಲಿ ಅದೇನೇನಾಗ್ತಾ ಇರುತ್ತೋ. ಮಗ, ಟೆನ್ಷನ್ ಮಾಡ್ಕೋಬೇಡ್ರೋ. ಮನೆಗೆ ಹೋಗ್ತಿದ್ದಾಗ ಎಲ್ಲ ಕೂಲ್ ಆಗಿರುತ್ತೆ. ಏಯ್ ಏನೋ ಕೂಲಾಗಿರೋದು? ಕೂಲಾಗಕ್ಕೆ ವಿಜಯ್ ಮನೆ ಏನು ಪಿಜ್ಜಾ? ಏನನ್ನ ಮಾತಾಡ್ತೀಯಲ್ಲ ಲವ್? ಲೋ ಗಿರಿ, ನೀನ್ ಮೊದಲು ಕೂಲ್ ಆಗು ಮಗ. ಅದು ಹಾಗಲ್ಲ ಕಣ. ಈಗ ಗೀತಾ ವಿಜಿಗೆ ಯಾವಾಗ್ಲೂ ಶಾಕ್ ಕೊಡ್ತಾ ಇರ್ಲಿಲ್ವಾ? ಅವ್ರಿಬ್ರು ಕಿತ್ತಾಡ್ಬೇಕಾದ್ರೂ ಕೂಡ ಶಾಕ್ ಕೊಡ್ತಿದ್ಲು ಕಣ್ರು. ಅಂಥದ್ರಲ್ಲಿ ಇವಾಗ ಲವ್ ಮಾಡ್ತಿದ್ದಾಳ್ ಕಣ್ರು, ಲವ್. ಹಾಗಿರ್ಬೇಕಾದ್ರೆ ಈ ವಿಜಿ ಅವಳ ಹಿಂದೆ ಗೀತಾ ಏನಾಯ್ತು ಗೀತಾ, ಹೇಳು ಗೀತಾ, ಹೇಳು ಗೀತಾ ಅಂತ ಹೋಗ್ಬೇಕಾದ್ರೆ ಅವಳು ಸುಮ್ಮನೆ ಇದ್ದು ಮನೆಗೆ ಹೋಗ್ತಿದ್ದಾಗೆ ಏ ಬಕ್ರಾ ಅಂತ ನಕ್ಬಿಟ್ರೆ ನನ್ಗೇನೋ ಹಾಗೆ ಅನಿಸ್ತಿದೆ ಅಪ್ಪ. ಹಾ, ಇದ್ರೂ ಇರ್ಬೋದು. ಆ ಗೀತನ್ ಮಾತ್ರ ನಂಬೋಕ್ಕಾಗಲ್ಲ. ವಿಜಯನ ಆಟ ಆಡ್ಸೋ ಪ್ಲಾನ್ ಇರ್ಬೋದಾ? ನೀನೀಗ ಪ್ರೆಸ್ ಮೀಟ್ ನ ಕರೆಯೋ ಅಗತ್ಯ ಇಲ್ಲ ವಿಜಿ.
ಯಾಕಂದ್ರೆ ನೀನ್ ಬದ್ಲಾಗಿದ್ಯಾ ಅಂತ ನನಗೆ ಈಗಾಗ್ಲೇ ಗೊತ್ತಾಗಿದೆ. ನೀನ್ ಮಾಡಿರೋದು ತಪ್ಪು ಅಂತ ನಿನಗೆ ಗೊತ್ತಾಗಿದ್ಯಲ್ಲ, ನನಗೆ ಅಷ್ಟು ಸಾಕು. ನಾನು ಮೊದ್ಲಿನ ವಿಜಿ ಅಲ್ಲ ಅಂತ ಗೊತ್ತಿರೋವಾಗ ನನ್ನನ್ನು ಮದುವೆ ಆಗಕ್ಕೆ ಏನ್ ಗೀತಾ? ನೀನ್ ಬಯಸಿದ ನ್ಯಾಯಕ್ಕಿಂತ ನಿನಗೆ ಸಿಕ್ತಿರೋ ಪ್ರೀತಿ ತಾನೇ ದೊಡ್ಡದು. ಇದನ್ನೆಲ್ಲ ಮರ್ತ್ಬಿಡು ಗೀತಾ. ಒಬ್ರನ್ನೊಬ್ರು ಪ್ರೀತಿಸ್ತಾ ಇದೀವಿ, ಸುಖವಾಗಿ ಬದುಕೋಣ ಪ್ಲೀಸ್ ಗೀತಾ. ಇಲ್ಲ ವಿಜಿ, ನೀನ್ ಪ್ರೀತಿ ಮುಂದೆ ನನ್ನ ಉದ್ದೇಶ ಮರ್ತಿದ್ದು ನನ್ ತಪ್ಪು. ಸಾಹುಕಾರರ ಮಗನ್ನ ಮದುವೆ ಖುಷಿಲಿ ಸಂಭ್ರಮದ ಬಣ್ಣ ನೀನ್ ಬಳ್ಕೊಂಡಿರುವಾಗ ಹೊಗಳಿಕೆ ಅನ್ನೋ ಕಿರೀಟನ ನಾನ್ ತೊಡ್ಸ್ಬಾರ್ದಾ? ಸ್ವಾಭಿಮಾನ ಸ್ವಾಭಿಮಾನ ಅನ್ಕೊಂಡು ದುಡ್ಡು ಮಿಕ್ಕಾನಿ ಬಲೆ ಬಿಡಿಸ್ಕೊಂಡಲ್ಲಮ್ಮ. ಹೊರಗಡೆ ತನ್ನ ಸ್ವಾಭಿಮಾನಿ ಅಂತ ಡೌ ಮಾಡೋದು, ಒಳಗಡೆ ಬೇರೆಯವ್ರ ಆಸ್ತಿನ ಲಪ್ಟಾಯಿಸ್ಕೊಳ್ಳೋದು. ವಿಜಯ್ ಅಂತ ವಿಜಯ್ ಇನ್ಮೇಲೆ ಅವಳು ದಾಸ, ಅವಳು ಮಿನಿಸ್ಟರ್ ಮನೆ ಮಹಾರಾಣಿ. ಪ್ರೀತಿನ ಎಲ್ಲ ನಾಟಕ. ಮನುಷ್ಯ ಯಾವತ್ತೂ ಉದ್ದೇಶಕ್ಕೆ ಬದ್ಧನಾಗಿರ್ಬೇಕೇ ಹೊರತು ಅದರ ಪರಿಣಾಮಕ್ಕಲ್ಲ. ತಪಸ್ ಮಾಡಿ ವರ ಪಡೆದವನು ದೇವ್ರ ಜೊತೆನೇ ಇರಕ್ಕಾಗಲ್ಲ ವಿಜಿ. ನಾನ್ ನಿನ್ನನ್ನ ಯಾವುದೇ ಕಾರಣಕ್ಕೂ ಮದ್ವೆ ಆಗೋದಿಲ್ಲ.